Hello, hi everyone. So today continue the arithmetic progression. Find the SN ಫಾರ್ಮುಲಾನ ಬಳಕೆ ಮಾಡಿ ಪ್ರಾಬ್ಲಮನ್ನು ಫೈಂಡ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಆ್ಯಂಡ್ ಫೈಂಡ್ SN ಅಂತ ಕೇಳ್ತಿದ್ದೆ. ಕ್ವಶನ್ ಮಾಡಿದ್ವಿ. A1 ನಂಬರು ಮತ್ತು ಆಡ್ ನಂಬರನ್ನು ಬಳಕೆ ಮಾಡಿದ್ವಿ. ಸೊ ಈಗ ಅದೇ ಪ್ರಾಬ್ಲಮನ್ನು ಈ ಥರ ಕೇಳ್ತಾನೆ. ಕ್ವಶನ್ನ 6ನೇ ಪ್ರಶ್ನೆ ಅಂತ ಅನಿಸುತ್ತೆ ಇದು. ಫೈಂಡ್ ದಿ ಸಮ್ ಆಫ್ ಫಸ್ಟ್ 20 terms of the AP to 6, 10, 14 ಡ್ಯಾಶ್ ಇದೆ ನೋಡ್ಕೊಡಿ. ಇದು find the sum of the first 20 terms of the AP 2, 6, 10, 14 ಇದೆ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನೇರವಾಗಿ ಎ ಬೆಲೆ ಕೊಟ್ಟಿದ್ವಿ, ಡಿ ಕೊಟ್ಟಿದ್ವಿ, ಎನ್ ಕೊಟ್ಟಿದ್ವಿ, SN ಕೇಳಿದ್ವಿ. ಸೊ ಈ ಪ್ರಶ್ನೆಯಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿದೆ. ಓಕೆನಾ? ಕನ್ನಡದಲ್ಲಿ ಇದು ಹೆಂಗಿರುತ್ತೆ ಅಂದರೆ, ಮೊದಲ 20 ಪದಗಳ ಮೊತ್ತ ಕಂಡು ಹಿಡಿಯಿರಿ. ಸಮಾಂತರ ಶ್ರೇಣಿ 2, 6, 10, 14 ಅದು ಹಿಂಗೆ ಕೊಡ್ಬೋದು. ಸಮಾಂತರ ಶ್ರೇಣಿ 2, 6, 10, 14 ಆಗಿದ್ದಾಗ ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಓಕೆನಾ? ಇಲ್ಲಿ ಪ್ರಶ್ನೆನ ಬರ್ಕೊಂಡಿದ್ದೀನಿ, ನಾನೇ ಬರೆದು ಹೇಳ್ತಾ ಇದ್ದೀನಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಮೊದಲ ಪದ ತಗೊಳ್ಳಿ. ಎ ಎಷ್ಟಿದೆ ನೋಡಿ, 2 ಇದೆ. ಇಲ್ಲಿ ಗಮನ ಕೊಡ್ತಿದ್ರೆ ಮೊದಲ ಪದ ನೋಡಿ, ಎ 2 ಇದೆ. ಡಿ ತಗೋಬೇಕು. A2 ಮೈನಸ್ A1 ಹಾಕ್ಕೊಳ್ಳಿ. ಕ್ಲಿಯರ್ ಆಯಿತಾ? ಸೊ ಎನ್ ಕೊಟ್ಟಿದ್ದಾನೆ 20 ಪದ ಅಂತ, ಮೊದಲ 20 ಪದ. ಕ್ಲಿಯರಾ? ಅಂದರೆ ಈ ಶ್ರೇಣಿಯಲ್ಲಿನ 20 ಪದ ಹಿಂಗೆ 14, 18 ಹಿಂಗೆ ಹೋಗ್ತಾ ಇರುತ್ತೆ. ಅದರಲ್ಲಿ 20 ಪದ ಇರುತ್ತೆ. ಆ 20 ಪದನು ಒಟ್ಟಿಗೆ ಕೂಡಿದರೆ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಇರೋದು. ಅದು ಕಳೆದ ವಿಡಿಯೋದಲ್ಲಿ ಆ ಪದ ಮತ್ತು ಟರ್ಮ್, ಸಮ್ಮು ಮತ್ತು ಟರ್ಮು, SN ಮತ್ತು TN, AN ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ಗಮನಿಸಿ ನೋಡಿ, ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸಿಗುತ್ತೆ. SN ಬೆಲೆ ಗೊತ್ತಿಲ್ಲ, ಈಸಿಯಾಗಿ ಬಿಡಿಸ್ತಿದ್ದೀನಿ, ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ. SN ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಬರೆದಿದ್ದೀನಿ, ಮತ್ತು ಬಿಗ್ ಬ್ರಾಕೆಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಎನ್ ನಮಗೆ ಗೊತ್ತಿದೆ 20/2. ನೆಕ್ಸ್ಟು 2 ಇಂಟು ಎ ಬೆಲೆ 2, A2 ಮೈನಸ್ 1 ಅಂತ ಹೇಳಿದೆ, 6 ಮೈನಸ್ 2 ಉತ್ತರ 4 ಡಿ. ಹೌದಾ? ಪ್ಲಸ್ ಎನ್ ಅಂದರೆ 20 ಮೈನಸ್ 1, ಡಿ ಬೆಲೆ 4. 2ರಿಂದ ಡಿವೈಡ್ ಮಾಡಿ ಇದನ್ನು, 2 1 2 10 ಈಕ್ವಲ್ಸ್ ಹಾಗೆ ಬರೀರಿ 10.
ಕ್ಲಿಯರಾ? 2 2 4 ಇದೆ ನೋಡಿ, ಪ್ಲಸ್ 20 ಒಂದು ಕಡೆ ರೀ 19 ಇಂಟು 4 10 ಇಟ್ಕೊಡಿ. ನೆಕ್ಸ್ಟ್ ಈಕ್ವಲ್ಸ್ ಹಾಕಿ 4 ಹಾಗೆ ಬರೀರಿ, ಪ್ಲಸ್ 14 40, 9 4 36, 40 36 76. ಗೊತ್ತಾಗಲಿಲ್ವಾ? ಅರ್ಥ ಆಯ್ತಾ? ಗುಣಿಸ್ಕೊಡಿ. 4 9 36, 3 ಉಳಿತು, 4 1 4 3 7 ಆಯಿತು. ಹಂಗೂ ಬರ್ಕೊಡಿ, ಎಲ್ಲ ಒಂದೇ. ನಾನು ಹೇಗೆ ಮಾಡಿದೆ ಅಂದರೆ 10 4 40 ಆಯಿತು, ಮೈಂಡಲ್ಲಿ ಇಟ್ಕೊಡಿ. 4 9 36, 40 30 70 ಪ್ಲಸ್ 6 76. ಈಸಿಯಾಗಿ ಸ್ವಲ್ಪ ಬೇಗ ಅರ್ಥ ಆಗಂಗೆ, ಈಸಿಯಾಗಿ ಗೊತ್ತಾಗಂಗೆ ಬರ್ತಿದೆ. 76ಕ್ಕೆ 4 ಕೊಡಿ, 80 ಆಯಿತು. ಕ್ಲಿಯರಾ? 10 ಇಂಟು 8 ಗುಣಿಸಿ, 10 8 80, 10 0 0, 800 ಆಗುತ್ತೆ ನೋಡಿ. ಇದೆ SN. ಅರ್ಥ ಆಯ್ತಾ? ಡೌಟ್ ಇದೆಯಾ? ಗೊತ್ತಾಗ್ತಿದೆಯಾ? ಕ್ಲಿಯರಾ? ಸೊ ಈಗ ಇನ್ನೊಂದು ಪ್ರಾಬ್ಲಮನ್ನು ಇಲ್ಲೇ ಇನ್ನು ಪಕ್ಕದಲ್ಲೇ ಬರ್ಕೋತೀನಿ, ಹಾಗೆ ಗಮನಿಸಿ. Find the sum of first 10 terms of an AP. Clear ಆಯ್ತಾ? 3 6 9 12 ಚಿಕ್ಕದ ಬರ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ? ಸಮಾಂತರ ಶ್ರೇಣಿ 3 6 9 12. ಮೊದಲ 10 ಪದಗಳ ಮೊತ್ತ ಕಂಡು ಹಿಡಿಯಿರಿ. ಸೊ ಈಗ ಎ ಎಷ್ಟಿದೆ ನೋಡ್ಕೊಳ್ಳಿ, 3. ಡಿ ಎಷ್ಟು ನೋಡ್ರಿ, 6 -3 3 ಬಂತು. A2 - A1 ಅಥವಾ T2 - T1. ಡಿ ನಮಗೆ 3 ಬಂದಿದೆ, ಸಾರಿ N 10 ಇದೆ ನೋಡಿ, N 10. SN ಫಾರ್ಮುಲಾ ಯೂಸ್ ಮಾಡಿ. SN is equal to n/2 into 2a plus n - 1 into d. ಅರ್ಥ ಆಗ್ತಿದೆಯಾ? 10/2 ಹಾಗೆ ಬರೀರಿ. 2 ಇಂಟು a ಅಂದರೆ ಎಷ್ಟಿದೆ, 3 ಪ್ಲಸ್ 10 - 1 d 3. ಸೊ ಏನು 3 ಇದೆ, ಡಿನು 3 ಇದೆ, ಹೌದಾ? ಕೆಲವು ಟೈಮ್ ಸೇಮ್ ಇರುತ್ತೆ. 2 1s 2 5s 5 ಬಂತು. 2 3 6 ಪ್ಲಸ್ 10 1 ಹೋಗಲಿ 9 3 9 3 27. ಕ್ಲಿಯರಾ? 6 5 ಹಾಗೆ ಬರೀರಿ. 27ಕ್ಕೆ 6 ಕೊಡಿ, 30 36. 5ರಿಂದ ಮಲ್ಟಿಪಲ್ ಮಾಡಿ. ಕ್ಲಿಯರಾ? ಗೊತ್ತಾಗ್ತಿದೆಯಾ? 5ರಿಂದ ಮಲ್ಟಿಪಲ್ ಮಾಡ್ಕೊಳ್ರಿ. 150 5 30 180 ಆಗುತ್ತೆ. 5 3 15 150, 5 6 30 130. ಇಲ್ಲಾಂದರೆ 5 6 30ಕ್ಕೆ 0.3 5 3 15 3 18 ಹಂಗೂ ಬರ್ಕೊಡಿ, ಎಲ್ಲ ಒಂದೇ. ಇದು SN. ಕ್ಲಿಯರಾಗಿ ಅರ್ಥ ಆಗ್ತಿದೆಯಾ? ಬಿಡಿಸಿ ಹೇಳ್ತಿದ್ದೀನಿ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಕಾಮೆಂಟ್ ಮಾಡಿ, ಹೌದಾ? ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹೌದಾ? SLC ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಕೂಡ ಗಣಿತನ ತುಂಬ ಸುಲಭ ಸರಳ ಮಾಡಿಕೊಳ್ಳಿ, ಅವ್ರು ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳುವಂತಾಗಲಿ, ಹೌದಾ? ಇಷ್ಟು. ಥ್ಯಾಂಕ್ ಯು.